ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ವಿಡಾ V2 ಅನ್ನೋ ಮಾಡಲ್ನ ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಸೊ ಮುಂಚೆ ನೀವು V1 ನೋಡ್ತಾ ಇದ್ದೀರಿ, ಅದರ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್ V2. ಸೊ V1ಅಲ್ಲಿ ನಿಮಗೆ 2 ವೇರಿಯಂಟ್ ಸಿಗ್ತಾಯಿತ್ತು, ಪ್ರೋ ಪ್ಲಸ್ ಅಂತ. V2 ಅಲ್ಲಿ ನಿಮಗೆ 3 ವೇರಿಯಂಟ್ ಸಿಗುತ್ತೆ, ಪ್ರೋ ಪ್ಲಸ್ ಲೈಟ್ ಅಂತ. ಸೊ V2 ಅಲ್ಲಿ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ವಿಡಿಯೋ ಮಾಡೋಕ್ಕೆ ಬಂದಿರೋ ಶೋರೂಮ್ ಹೆಸರು ಬಂದು ಪ್ರೀಮಿಯಾ ಅಂತ. ಇದು ದುರ್ತಿ ಎಂಟರ್ಪ್ರೈಸಸ್ ಅವ್ರದ್ದು ಪ್ರೀಮಿಯಾ ಅಂತ ಶೋರೂಮ್. ಇದು ರೀಸೆಂಟಾಗಿ ಓಪನ್ ಆಗಿರೋದು, 6 ಮಂತ್ಸ್ ಆಯಿತು ಓಪನ್ ಆಗಿ. ಶೋರೂಮ್ ಇರೋದು ಸರಸ್ವತಿಪುರಮಲ್ಲಿ, ಕಾಮಾಕ್ಷಿ ಹಾಸ್ಪಿಟಲ್ ರೋಡಲ್ಲಿ ಬರುತ್ತೆ, ಮೈಸೂರು. ಸೊ ಲೊಕೇಶನ್ ಒಂದು QR ಕೋಡ್ ಇದೆ, ಡಿಸ್ಪ್ಲೇ ಮೇಲೆ ಹಾಕ್ತೀನಿ, ನೋಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮತ್ತು ಈ ವಿಡಿಯೋ ಯಾರು ನೋಡ್ತಾ ಇರೋ ಅವಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಸರ್, ನಿಮ್ಮ ಹೆಸರು? ಮೊಹಮ್ಮದ್ ಫಾರೂಕ್ ಅಂತ. ಕಂಪ್ನಿ ಯಾವಾಗ ಓಪನ್ ಆಗಿದೆ ಸರ್ ಇದು? ಸರ್, ಇದು ಪ್ರೀಮಿಯಂ ಸೆಗ್ಮೆಂಟ್ ವೆಹಿಕಲ್ಸು. ಹೀರೋನ ಎಲ್ಲ ಪ್ರೀಮಿಯಂ ವೆಹಿಕಲ್ಸ್ ಇಲ್ಲ ಇಲ್ಲಿ ಮಾತ್ರ ಸಿಗೋದು. ಸೊ 160cc ಎಬೋ, ಅಂದರೆ ನಿಮಗೆ ಕರಿಜ್ಮಾ XMR ಇರ್ಬೋದು, ಎಕ್ಸ್ಪಲ್ಸ್ ಇರ್ಬೋದು, ಮ್ಯಾವ್ರಿಕ್ ಇರ್ಬೋದು, ಹಾರ್ಲೆ ಡೇವಿಡ್ಸನ್ ಆ್ಯಂಡ್ ಪ್ರೀಮಿಯಂ ಸೆಗ್ಮೆಂಟ್ ಎಲೆಕ್ಟ್ರಿಕ್ ವೀಡಾ, ಇಷ್ಟು ವೆಹಿಕಲ್ಸ್ ಇಲ್ಲಿ ಸಿಗುತ್ತೆ. ಇದು ಓಪನ್ ಆಗಿ ನಿಮಗೆ 6 ಮಂತ್ಸ್ ಆಗಿದೆ. ಸರ್, ಹೊಸದಾಗಿ ವಿಡಾ V2 ಅಂತ ಹೊಸದಾಗಿ ಲಾಂಚ್ ಆಗಿದೆ. ಹೊಸದಾಗಿ V2 Pro ಅಂತ ಲಾಂಚ್ ಆಗಿದೆ ಸರ್. ನಮ್ಮಲ್ಲಿ 3 ವೇರಿಯಂಟ್ಸ್ ಬರುತ್ತೆ V2 Pro ಅಂತ ಬರುತ್ತೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ V2 ಪ್ಲಸ್ ಅಂತ ಬರುತ್ತೆ, ಅದಾದಮೇಲೆ V2 ಲೈಟ್ ಅಂತ ಬರುತ್ತೆ. ಸೊ ಈ 3 ಸೆಗ್ಮೆಂಟಲ್ಲಿ ನಿಮಗೆ ಏನಂದರೆ ಕೆಲವೊಬ್ಬರಿಗೆ ನಿಮಗೆ ಅಫೋರ್ಡ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ V2 ಲೈಟ್ನ ಲಾಂಚ್ ಮಾಡಿದ್ದಾರೆ. ಸರ್, ಇದು ಲೈಟ್ ಎಷ್ಟು ಪ್ರೈಸ್ ಇದೆ ಇವಾಗ? ಸರ್, ಆನ್ ರೋಡ್ ಕಾಸ್ಟ್ ನಿಮಗೆ 1,05,000 ರೂಪಾಯಿ. ಇದು ಮೋಡ್ಸ್ ಎಷ್ಟು ಬರುತ್ತೆ ಇದು? ಮೋಡ್ಸ್ ಇದರಲ್ಲಿ 2 ಮೋಡ್ಸ್ ಬರುತ್ತೆ. ಸೊ ಎಕೋ ಆ್ಯಂಡ್ ರೈಡ್ ಅಂತ 2 ಮೋಡ್ ಬರುತ್ತೆ ಸರ್. ಕಲರ್ಸ್ ಇದರಲ್ಲಿ 4 ಕಲರ್ಸ್ ಬರುತ್ತೆ. ವೈಟ್, ಬ್ಲ್ಯಾಕ್, ರೆಡ್ ಆ್ಯಂಡ್ ಆರೆಂಜ್ ಬರುತ್ತೆ. ರೇಂಜ್ ಎಷ್ಟು ಕೊಡುತ್ತೆ ಇದು? ಸರ್, ರೇಂಜ್ ನಿಮಗೆ 64 ಕಿಲೋಮೀಟರ್ ಬರುತ್ತೆ ಪರ್ ಚಾರ್ಜ್. ಚಾರ್ಜಿಂಗ್ ಟೈಮ್ಸ್ ಎಷ್ಟು ಹೋಗುತ್ತೆ? ಚಾರ್ಜಿಂಗ್ ಟೈಮ್ 3 hours 30 minutes ಆಗುತ್ತೆ. ಮನೇಲಿ ಹಾಕೋತೀವಿ ಮನೆಯಲ್ಲಿ. ಇದು ಸಿಂಗಲ್ ಚಾರ್ಜಿಂಗ್ ಅಲ್ಲಿ ಹಾಕ್ತೀರಾ ಅಂತ ತಾವು 1 ಅವರಲ್ಲಿ 0 to 80%. ಅದು 80 ತನಕ ಆಗುತ್ತೆ, ಇನ್ನೂ ಆಗಲ್ಲ. ಪ್ಲಸ್ ಪರ್ ಚಾರ್ಜ್ ನಿಮಗೆ 100 ಕಿಲೋಮೀಟರ್ ಕೊಡುತ್ತೆ. ಆ್ಯಂಡ್ ಇದು ಆನ್ ರೋಡ್ ಕಾಸ್ಟ್ ಬಂದು 1,25,000 ಆಗುತ್ತೆ. ಇದರಲ್ಲಿ 5 ಕಲರ್ಸ್ ಬರುತ್ತೆ ಪ್ಲಸ್. ಅದರಲ್ಲಿ ಮೋಡ್ಸ್ ಎಷ್ಟು ಬರುತ್ತೆ ಪ್ಲಸ್ಸಲ್ಲಿ? ಮೋಡ್ಸ್ 3 ಮೋಡ್ಸ್ ಬರುತ್ತೆ ಸರ್. ಯಾವುದು? ಎಕೋ, ರೈಡ್ ಆ್ಯಂಡ್ ಸ್ಪೋರ್ಟ್ಸ್. ಅದ್ರದ್ದು ಚಾರ್ಜಿಂಗ್ ಟೈಮಿಂಗ್ಸ್ ಎಷ್ಟು ಬರುತ್ತೆ ಮನೇಲಿ ಹಾಕ್ತೀನಿ ಅಂತಂದರೆ? ಮನೇಲಿ ಹಾಕ್ತೀರಾ ಅಂದರೆ ಇದು ಡ್ಯೂಯಲ್ ಬ್ಯಾಟ್ರಿ ಇರೋದ್ರಿಂದ 6 hours. ಪ್ಲಸ್ಸಲ್ಲೇ ಡ್ಯೂಯಲ್ ಬ್ಯಾಟ್ರಿ ಬರುತ್ತಲ್ವಾ ಇದು? ಡ್ಯೂಯಲ್ ಬ್ಯಾಟ್ರಿ ಬರುತ್ತೆ. ಸೊ ಇದು ನಿಮಗೆ ಮನೇಲಿ ಹಾಕ್ತೀರಾ ಅಂದರೆ 6 hours ಬೇಕಾಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಅಂದರೆ 0 to 80 1 ಅವರಲ್ಲಿ ಚಾರ್ಜ್ ಆಗುತ್ತೆ ಸರ್. ಅದರಲ್ಲಿ ಕಲರ್ಸ್ ಎಷ್ಟು ಬರುತ್ತೆ ಪ್ಲಸ್ಸಲ್ಲಿ? ಪ್ಲಸ್ಸಲ್ಲಿ 5 ಕಲರ್ಸ್ ಬರುತ್ತೆ ಸರ್. 5 ಕಲರ್ಸ್. ಸೊ ವ್ಯಾರಂಟಿ ಎಷ್ಟೆಷ್ಟು? ಸರ್, ವ್ಯಾರಂಟಿ ಬಂದು ನಿಮಗೆ ಸ್ಟ್ಯಾಂಡರ್ಡ್ ವ್ಯಾರಂಟಿ 3 years ಅಥವಾ 30,000 ಕಿಲೋಮೀಟರ್ ಇರುತ್ತೆ. ಎಕ್ಸ್ಚೇಂಜ್ ಕೂಡ ಮಾಡ್ಕೋಬೋದು. ಸೊ 4,200 ರೂಪೀಸ್, ಇವಾಗ 50% ನಿಮಗೆ ಡಿಸ್ಕೌಂಟ್ ನಡೀತಾ ಇದೆ. ಸೊ ನಿಮಗೆ 4,200 ರೂಪೀಸ್ ಪೇ ಮಾಡಿದ್ರೆ ಟೋಟಲ್ 5 years or 60,000 ಕಿಲೋಮೀಟರ್ ಮಾಡ್ಕೊಡ್ತೀವಿ. ಬ್ಯಾಟ್ರಿ ಸಿಂಗಲ್ ಬ್ಯಾಟ್ರಿನ ಡ್ಯೂಯಲ್ ಬ್ಯಾಟ್ರಿ ಬರುತ್ತೆ ಸರ್? ಲೈಟಲ್ಲಿ ಮಾತ್ರ ನಿಮಗೆ ಸಿಂಗಲ್ ಬ್ಯಾಟ್ರಿ ಬರುತ್ತೆ. ಪ್ಲಸ್ ಆ್ಯಂಡ್ ಪ್ರೋಲಿ ನಿಮಗೆ ಡ್ಯೂಯಲ್ ಬ್ಯಾಟ್ರೀಸ್ ಬರುತ್ತೆ. ಪ್ರೋ ಅಂದರೆ ಟಾಪ್ ಎಂಡ್, ಇದರಲ್ಲಿ ಪ್ರೋ ಬಂದು ಟಾಪ್ ಎಂಡ್ ಸರ್. ಸೊ ಇದು ನಿಮಗೆ ಫಾಸ್ಟ್ ಚಾರ್ಜ್ ನಿಮಗೆ 110 ಕಿಲೋಮೀಟರ್ ಕೊಡುತ್ತೆ. 110 ಕಿಲೋಮೀಟರ್ ಬರುತ್ತೆ. ಆ್ಯಂಡ್ ಇದು ಸೇಮ್ ಆಗುತ್ತೆ, 6 hours ಬೇಕಾಗುತ್ತೆ ಮನೇಲಿ ಚಾರ್ಜ್ ಮಾಡ್ತೀರಾ ಅಂದರೆ. ಸೇಮ್ ಆ್ಯಸ್ ನಿಮಗೆ ಫಾಸ್ಟ್ ಚಾರ್ಜಿಂಗಲ್ಲಿ ಮಾಡ್ತೀರಾ ಅಂದರೆ ನಿಮಗೆ 1 ಅವರಲ್ಲಿ 0 to 80 ಚಾರ್ಜ್ ಆಗುತ್ತೆ. ಬರುತ್ತೆ. ಕಲರ್ಸ್ ಎಷ್ಟು ಬರುತ್ತೆ ಇದರಲ್ಲಿ? 6 ಕಲರ್ಸ್ ಬರುತ್ತೆ ಸರ್ ಪ್ರೋ ಅಲ್ಲಿ. ಇದು ಮೋಡ್ಸ್ 4 ಮೋಡ್ಸ್ ಬರುತ್ತೆ. 4 ಮೋಡ್ಸ್: ಎಕೋ, ರೈಡ್, ಸ್ಪೋರ್ಟ್ಸ್ ಆ್ಯಂಡ್ ದೆನ್ ನಿಮಗೆ ಕಸ್ಟಮ್ ಮೋಡ್. ಪ್ರೈಸ್ ಎಷ್ಟದು ಪ್ರೋದು ಆನ್ ರೋಡ್ ಪ್ರೈಸ್ ಬಂದು 1,46,000 ಆಗುತ್ತೆ. 1,46,000. ವ್ಯಾರಂಟಿ? ಸರ್, ವ್ಯಾರಂಟಿ ಸೇಮ್ ಇರುತ್ತೆ. ಎಲ್ಲ ಲೈಟ್, ಪ್ಲಸ್ ಆ್ಯಂಡ್ ಪ್ರೋ ಮೂರಕ್ಕೂ ಕೂಡ ಸೇಮ್ ವ್ಯಾರಂಟಿ ಇರುತ್ತೆ. 3 years or 30,000 ಕಿಲೋಮೀಟರ್. ಎಕ್ಸ್ಟೆಂಡ್ ವ್ಯಾರಂಟಿ ಹಾಕ್ಸ್ಕೊಂಡ್ರೆ ಟೋಟಲ್ 5 years or 60,000 ಕಿಲೋಮೀಟರ್ ಮಾಡ್ಕೊಡ್ತಾರೆ. ಸರ್, ಹಂಗೆ ಇವಾಗ V2 ಲಾಂಚ್ ಆಗಿದೆ, V1 ಸ್ಟಾಪ್ ಆಗಿದೆಯಾ ಅಥವಾ ಅದು ಕೂಡ ಇದೆಯಾ? ಸರ್, ಇದು V1 ಸ್ಟಾಪ್ ಆಗಿಲ್ಲ. V1 ಅಪ್ಡೇಟೆಡ್ ವರ್ಷನ್. ಇದು V2 ಸಾಫ್ಟ್ವೇರ್ ಚೇಂಜ್ ಆಗಿದೆ V2 ಅಂತ. ಸೊ ಇದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಂದ್ರೆ, ಈ ಫ್ರಂಟ್ ಅಲ್ಲಿ ಏನು ನೋಡ್ತಾ ಇದ್ರೆ ತಾವು, ಇದು ಇರ್ಲಿಲ್ಲ ಸರ್ ಮೊದಲು, ಇದು ಮಾತ್ರ ಇತ್ತು. ಇದು ಒಂದು ಕೊಟ್ಟಿದ್ದಾರೆ. ಅದಾದ್ಮೇಲೆ ನಿಮಗೆ ಈ ಬಟನ್ ಸಿಸ್ಟಮ್ ಕೂಡ ಹೊಸದು. ಕೆಳಗಡೆ ಇತ್ತು ಸರ್, ಈಗ ಮೇಲ್ ಕೊಟ್ಟಿದ್ದೀವಿ, ಅದೊಂದು. ಆ್ಯಂಡ್ ಡಿಸ್ಪ್ಲೇ, ಈ ಡಿಸ್ಪ್ಲೇಲಿ ಏನದು ಅಂದರೆ ಸರ್, ನಿಮಗೆ ವೆಹಿಕಲ್ ಆನ್ ಮಾಡಿ ಮೋಡ್ಸ್ ಚೇಂಜ್ ಮಾಡಿದ್ರೆ ಕಲರ್ಸ್ ಚೇಂಜ್ ಆಗುತ್ತೆ. ಸೊ ಮೊದಲು ಈ ಥರ ಇರಲಿಲ್ಲ. ಸೊ ಡಿಫಾಲ್ಟ್ ಒಂದೇ ಒಂದಿತ್ತು ನಮ್ಮಲ್ಲಿ. ಇವಾಗ ನೋಡಿ, ವೆಹಿಕಲ್ ಆನ್ ಮಾಡಿ ತಾವು ಮೋಡ್ಸ್ನ ಚೇಂಜ್ ಮಾಡಿದ್ರೆ ಇಲ್ಲಿ ನೋಡಿ ಕಲರ್ಸ್ ಚೇಂಜ್ ಆಗುತ್ತಾ ಹೋಗುತ್ತೆ. ಸೊ ಕಲರ್ಫುಲ್ ಕೊಟ್ಟಿದ್ದಾರೆ ಡಿಸ್ಪ್ಲೇ. ಇದಿಷ್ಟು ಚೇಂಜಸ್ ಆಗಿದೆ. ಆ್ಯಂಡ್ PDU ಅಂತ ಒಂದು ಯೂನಿಟ್ ಬರುತ್ತೆ, ಅದೊಂದನ್ನು ಕ್ಲಿಯರ್ ಮಾಡಿದ್ದೀವಿ.
ಸೊ ಮೊದಲು ಏನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ರು ಕಸ್ಟಮರ್ಸ್ ಅದನ್ನ ಎಸ್ಕಲೇಟ್ ಮಾಡಿ ಇದನ್ನ ಅಪ್ಡೇಟೆಡ್ ವರ್ಷನ್ ಕೊಟ್ಟಿದ್ದೀವಿ ಸರ್. ಸೊ ಹಂಗೆ ಕೆಳಗಡೆ ಬಂತಂದರೆ LED ಲೈಟು, DRL ಲೈಟ್ ಕೂಡ ಸಿಗುತ್ತೆ ನಿಮಗೆ ಎಚ್ ಶೇಪ್ ಅಲ್ಲೊಂದು. ಫ್ರಂಟ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಫ್ರಂಟ್ ನಿಮಗೆ 12 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಟೈರ್ ಸೆಕ್ಷನ್ ಬಂದು 90/90. ಆಮೇಲೆ ನಿಮಗೆ ಫ್ರಂಟ್ ಬಂದು ಡಿಸ್ಕ್ ಬ್ರೇಕ್ ಸಿಗುತ್ತೆ, ಫ್ರಂಟ್ ಮಾತ್ರ ಸಿಗುತ್ತೆ. ಟ್ಯೂಬ್ಲೆಸ್ ಟೈರು, ಕಂಪ್ನಿ ಕಡೆಯಿಂದ MRF ಟೈರ್ ಸಿಗುತ್ತೆ. ಸೈಡ್ ಪ್ರೊಫೈಲ್ ಹಿಂಗೆ ಸಿಗುತ್ತೆ ನಿಮಗೆ ನೋಡೋಕ್ಕೆ. ಇಲ್ಲೊಂದು V2 ಲೈಟ್ ಅಂತ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಸೊ ಮೋಟ್ರ್ ಪವರ್ ಬಂದು 6000 ವ್ಯಾಟ್ ಬರುತ್ತೆ. ಟಾರ್ಕ್ ಬಂದುಬಿಟ್ಟು 25 Nm ಟಾರ್ಕ್ ಬರುತ್ತೆ. ಬ್ಯಾಕ್ ಸೈಡ್ ನಿಮಗೆ ಡ್ರಮ್ ಬ್ರೇಕ್ ಸಿಗುತ್ತೆ, ಫ್ರಂಟ್ ಮಾತ್ರ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಬ್ಯಾಕ್ ಸೈಡ್ ನಿಮಗೆ ಮೋನೋಸಾಕ್ ಸಸ್ಪೆನ್ಷನ್ ಸಿಗುತ್ತೆ, ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ. ಇನ್ನು ಮೋಟ್ರ್ ವಿಚಾರಕ್ಕೆ ಬಂತಂದರೆ ಇದು ಸ್ವಿಂಗ್ ಆರ್ಮ್ ಮೋಟ್ರ್ ಅಂತಾರೆ, ಡೈರೆಕ್ಟ್ ವೀಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದರ್ ಬ್ರ್ಯಾಂಡ್ಸ್ ಥರ ನಿಮಗೆ ಅಬ್ ಮೋಟ್ರು ಆ ಥರ ಎಲ್ಲ ಬರೋಲ್ಲ. ಇದು ಸ್ವಿಂಗ್ ಆರ್ಮ್ ಮೋಟ್ರು ಅಂತ ಡೈರೆಕ್ಟ್ ವೀಲ್ಗೆ ಅಟ್ಯಾಚ್ ಆಗಿರುತ್ತೆ. ನೋಡ್ಬೋದು ನೀವು, ಡೈರೆಕ್ಟ್ ವೀಲ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಬ್ಯಾಕ್ ಸೈಡ್ ನಿಮಗೆ ಟೈರ್ ಸೆಕ್ಷನ್ ಬಂದು 100/80 ಸಿಗುತ್ತೆ. ಇನ್ನು ಡಿಸ್ಪ್ಲೇ ಬಂದು 7 ಇಂಚ್ TFT ಡಿಸ್ಪ್ಲೇ ಬರುತ್ತೆ. ವೆಹಿಕಲ್ನ ಆನ್ ಮಾಡೋದು ಹೇಗೆ ಮತ್ತು ಲಾಕ್ ಮಾಡೋದು ಹೇಗೆ ನನಗೆ ತೋರಿಸ್ಕೊಡಿ ಸರ್. ವೆಹಿಕಲ್ ಜಸ್ಟ್ ಒನ್ ಟ್ಯಾಪಲ್ಲಿ ನಿಮಗೆ ಆನ್ ಆಗುತ್ತೆ. ಹಾಂ, ಯಾಕೆಂದ್ರೆ ಇದೇ ತಾವು ವೆಹಿಕಲ್ ಲಾಕ್ ಮಾಡಬೇಕು ಅಂದರೆ ಲೆಫ್ಟ್ ಅಥವಾ ರೈಟ್ ಸೈಡ್ಗೆ ನೀವು ಬೆಂಡ್ ಮಾಡಿಕೊಂಡು ಒಂದು ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಹ್ಯಾಂಡಲ್ ಲಾಕ್ ಆಯಿತು. ಓಕೆ. ಇದೇ ತಾವು ಅನ್ಲಾಕ್ ಮಾಡಬೇಕು ಅಂದರೆ ಒಂದು ಸಿಂಗಲ್ ಟ್ಯಾಪ್ ಮಾಡಿದ್ರೆ ಅನ್ಲಾಕ್ ಆಗುತ್ತೆ. ಅಗೇನ್ ಇನ್ನೊಂದು ಟ್ಯಾಪ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ಆನ್ ಆಗುತ್ತೆ. ಡಿಸ್ಪ್ಲೇ ಆನ್ ಆಗುತ್ತೆ. ಸೊ ಈಗ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಯಾವ ಥರ ಸರ್? ಸೆಟ್ಟಿಂಗ್ಸಲ್ಲಿ ಏನಿರುತ್ತೆ ಅಂದರೆ ಸರ್ ನಿಮಗೆ ನೋಡಿ, ವೈಫೈ ನಿಮ್ಮ ಮೊಬೈಲಿಂದ ವೈಫೈ ಆ್ಯಂಡ್ ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೋಬೋದು. ಸೊ ದಟ್ ನಿಮಗೆ ಏನು ಕಾಲ್ಸ್ ಬರುತ್ತೆ ಇಲ್ಲಿ ಶೋ ಆಗುತ್ತೆ. ಸೊ ಅದನ್ನು ತಾವು ಯಾವ್ದು ಬೇಕು ಯಾವ್ದು ಬೇಡ ತಾವು ರಿಸೀವ್ ಮಾಡ್ಕೋಬೋದು. ಮೈ ಸ್ಕೂಟರ್ ಬಂದು ಸರ್ ನಿಮಗೆ ಬೂಸ್ಟ್ ಮೋಡ್ ಅಂತ ಒಂದು ಬರುತ್ತೆ. ಸೊ ಇದು ಏನಂದರೆ ನಿಮಗೆ ಬೂಸ್ಟ್ ಮೋಡ್ ಅಪ್ಲೈ ಮಾಡಿದಾಗ ನಿಮಗೆ ಮೋಡ್ಸ್ ವರ್ಕ್ ಆಗಲ್ಲ ಸರ್. ಸೊ ಜಸ್ಟ್ ಒಂದೇ ಥ್ರೋಟಲಲ್ಲಿರುತ್ತೆ, ಏಕ್ದಮ್ ಸ್ಪೀಡ್ ಹೋಗುತ್ತೆ. ಅದನ್ನು ಆಫಲ್ಲಿ ಇಟ್ಕೊಂಡಿರಬೇಕು ಯಾವಾಗಲೂ. ಆ್ಯಂಡ್ ಇದು ಬಜರ್ ಸೌಂಡ್ ಇರುತ್ತೆ ಸರ್. ಸೊ ಡಾಕ್ಯುಮೆಂಟ್ಸ್ ಬಂದು ಸರ್ ತಾವು ಮೈ ವಿಡಾ ಆ್ಯಪ್ ಅಂತ ಬರುತ್ತೆ, ಅದರಲ್ಲಿ ಸೇವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಇಲ್ಲಿ ಇದೇನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ದೊಡ್ಡದಾಗಿ ತೋರಿಸುತ್ತೆ. ಡೀಲ್ ಆಗಿರಲಿ, RC ಕಾಪಿ ಆಗಲಿ ಇಲ್ಲಿ ನಿಮಗೆ ಶೋ ಆಗುತ್ತೆ. ಸೊ ಪೊಲೀಸ್ ಅವ್ರಿಗೆ ನಿಮಗೆ ಇಲ್ಲಿಂದನೇ ಶೋ ಮಾಡ್ಬೋದು. ಡಿಸ್ಪ್ಲೇ ನೋಡಿ ಸರ್, ಡಿಸ್ಪ್ಲೇ ಈಗ ನೀವು ಮೊಬೈಲಲ್ಲಿ ಯಾವ ರೀತಿ ತಾವು ಆಟೋ ಬ್ರೈಟ್ನೆಸ್ನ ಇಟ್ಕೊಂಡಿರ್ತೀರಾ ಆ ಥರನೂ ಇಟ್ಕೋಬಹುದು, ಅಥವಾ ಲೈಟಾಗಿ ಇಟ್ಕೋಬಹುದು, ಡಾರ್ಕ್ ಆಗೂ ಸಹ ಇಟ್ಕೋಬಹುದು. ಅದೇ ಬೆಳಕಿದ್ದಾಗ ಲೈಟ್ ಅಂತ, ಕತ್ಲೆ ಇದ್ದಾಗ ಡಾರ್ಕ್. ಆಟೋ ಮಾಡ್ಕೊಂಡ್ರೆ ಮಾಮೂಲಿ ಬೆಳಕು ಕತ್ಲೆ ಆದಾಗ ಆಟೋಮೆಟಿಕ್ ಅದೇ ಚೇಂಜ್ ಆಗ್ತದೆ. ಎಸ್ ಸರ್, ಹೌದು. ಇನ್ನು ಬ್ರೈಟ್ನೆಸ್ ಸರ್, ಇದು ಬ್ರೈಟ್ನೆಸ್ ಇಲ್ಲಿ ಶೋ ಆಗುತ್ತೆ. ಇದು ಕೂಡ ಆಟೋ ಇಟ್ಕೋಬಹುದು ನಾವು. ಇದು ಆಟೋ ಇಟ್ಕೋಬಹುದು ಅಥವಾ ತಾವು ಈ ಥರ ಮಾಡ್ಕೋಬಹುದು. ಓಕೆ, ಡಾರ್ಕ್ನೆಸ್ನ ಇರುತ್ತೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಸರ್ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಮೊಬೈಲ್ ಕನೆಕ್ಟ್ ಆಗಿಲ್ಲ ಅಂದರೆ ಇಲ್ಲೇ ಶೋ ಮಾಡಿಬಿಡುತ್ತೆ ನಿಮಗೆ ಮೊಬೈಲ್ ಕನೆಕ್ಟ್ ಆಗಿಲ್ಲ ಅಂತ. ಸೊ ದಟ್ ನೀವು ಕನೆಕ್ಟ್ ಮಾಡಿಕೊಂಡ್ರೆ ನೀವು ಎಲ್ಲೆಲ್ಲಿ ಓಡಾಡ್ತೀರಾ, ಸೊ ಜಿಯೋ ಫೆನ್ಸಿಂಗ್ ಇದನ್ನೆಲ್ಲ ತಾವು ಯೂಸ್ ಮಾಡ್ಬೋದು. ಲೈವ್ ಮೈ ಲೊಕೇಶನ್, ವೆಹಿಕಲ್ ಎಲ್ಲೋ ಹೋಗ್ತಾ ಇದೆ ಇದನ್ನೆಲ್ಲ ಟ್ರ್ಯಾಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಸ್ಟಾರ್ಟ್ ನ್ಯಾವಿಗೇಷನ್ ಸಹ ಇಲ್ಲೇ ಸಿಗುತ್ತೆ. 10/10 ನ್ಯಾವಿಗೇಷನ್ ಸಿಗುತ್ತೆ ತಮಗೆ. ನೆಕ್ಸ್ಟ್ ಟ್ರಿಪ್ ಅಂತ ಬರುತ್ತೆ. ಇದು ತಮಗೆ ನಿಮಗೆ ಎಷ್ಟು ಕಿಲೋಮೀಟರ್ ಕೊಡ್ತಾ ಇದೆ ವೆಹಿಕಲ್ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಇದು ಕೊಟ್ಟಿರೋದು ಸರ್. ಇದೆಷ್ಟು ಸಿಗುತ್ತೆ. ಅದು ಬಿಟ್ಟು ನಿಮಗೆ ಇಲ್ಲಿಂದಾನೇ ಸೀಟ್ನ ಅನ್ಲಾಕ್ ಸಹ ಮಾಡ್ಬೋದು ಸರ್. ಸೊ ಈ ಬಟನ್ ಏನಿದೆ ಇದನ್ನು ಸ್ಕ್ರಾಲ್ ಅಪ್ ಮಾಡಿದ್ರೆ ನಿಮಗೆ ಸೀಟ್ ಅನ್ಲಾಕ್ ಆಗುತ್ತೆ. ಸೊ ಸೀಟ್ನ ಆರಾಮ್ಸೆ ತಾವು ಯೂಸ್ ಮಾಡ್ಬೋದು ಸರ್. ಇದು 26 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಫುಲ್ ಫೇಸ್ ಹೆಲ್ಮೆಟ್ನ ಆರಾಮ್ಸೆ ಇಟ್ಬೋದು ತಾವು. ಆ್ಯಂಡ್ ತಾವು ಚಾರ್ಜರ್ನ ಕ್ಯಾರಿ ಮಾಡಬೇಕು ಅಂದರೆ ಇಲ್ಲಿ ಜಾಗ ಕೊಟ್ಟಿದ್ದೀವಿ. ಸೊ ಇಲ್ಲೂ ಸಹ ತಾವು ಇಟ್ಕೊಂಡು ಡ್ರೈವ್ ಮಾಡ್ಬೋದು ಸರ್. ಇದು ಚಾರ್ಜರ್ಗೆ ಪರ್ಟಿಕ್ಯುಲರ್ ಜಾಗ ಕೊಟ್ಟಿರೋದು. ಇಲ್ಲಿ ತಾವು ದಿನಸಿ ಆಗಿರ್ಬೋದು, ತಮ್ಮ ಏನೇ ಒಂದು ಫುಲ್ ಫೇಸ್ ಹೆಲ್ಮೆಟ್ ಇಟ್ಕೋಬಹುದು ಸರ್. ಬ್ಯಾಟ್ರಿ ಹೇಗೆ ತೆಗೆಯೋದು ಅಂದರೆ ಕೀ ಯೂಸ್ ಮಾಡಬೇಕು. ಆ್ಯಂಡ್ ಇದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಹಳೆ ಕೀ ಸರ್ ಇದು ಈ ಥರ ಬರ್ತಾ ಇತ್ತು ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಬರ್ತಾ ಇತ್ತು. ಸೊ ಇದು ಇಲ್ಲ, ಹಳೇದು. ಇವಾಗ ಇದು ಹೊಸದು. ಲೈಕ್ ಕಾರ್ಸ್ಗೆ ಹೇಗೆ ಬರುತ್ತೆ, ಪುಷ್ ಮಾಡಿದ ತಕ್ಷಣ ನಿಮಗೆ ಕೀ ಬರುತ್ತಲ್ಲ ಆ ಥರ ಇದೆ ಸರ್. ಈ ಕೀನ ತಾವು ಇಲ್ಲಿ ಇನ್ಸರ್ಟ್ ಮಾಡಿ, ಇಲ್ಲಿ ಸಿಂಗಲ್ ಬ್ಯಾಟ್ರಿ ಇರುತ್ತೆ ಸರ್. ಲೈಟಿಗೆ ನಿಮಗೆ ಸಿಂಗಲ್ ಬ್ಯಾಟ್ರಿ ಬರುತ್ತೆ. ಸೊ ಬ್ಯಾಟ್ರಿನ ಆರಾಮ್ಸೆ ತಾವು ರಿಮೂವ್ ಮಾಡಿಕೊಂಡು ಚಾರ್ಜಿಂಗ್ ಹಾಕಬಹುದು ಸರ್. ಸೊ ಲೈಟಿಗೆ ಒಂದು ಬ್ಯಾಟ್ರಿ ಬರುತ್ತೆ. ಸರ್ ಇಲ್ಲಿ ನೋಡಿ, ಇದು ಚಾರ್ಜರು. ಸೊ ಈ ಚಾರ್ಜರ್ನ ತಾವು ಮನೇಲಿ ಮಾಡೋದಾದ್ರೆ ಇಲ್ಲಿ ಹಾಕಿ ಈ ಥರ ಹಾಕಿದ್ರೆ ಪ್ಲಗ್ ಆಗುತ್ತೆ. 3 ಪಿನ್ ಸಾಕೆಟ್, 5 ಸಾಕೆಟ್ ಇದೆಯಲ್ಲ ಅಲ್ಲಿಗೆ ಹಾಕಿದ್ರೆ ಸಾಕು ಸರ್. 3.5 ಅವರ್ಸಲ್ಲಿ ನಿಮಗೆ ಚಾರ್ಜಿಂಗ್ ಕಂಪ್ಲೀಟ್ ಆಗುತ್ತೆ ಸರ್. ಇವಾಗ ಗಾಡಿ ಚಾರ್ಜ್ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ಇಲ್ಲಿ ನೋಡಿ, ಇಲ್ಲೇನು ನಿಮಗೆ ಲೈಟ್ಸ್ ಕಾಣಿಸ್ತಾ ಇದೆ, ಇಲ್ಲಿ ಇಂಡಿಕೇಶನ್ ಆಗ್ತಾ ಇರುತ್ತೆ. ಸೊ ಇದು ಏನಂದ್ರೆ 4 ಲೈಟ್ಸ್ ಇರುತ್ತೆ. ಚಾರ್ಜಿಂಗ್ ಆಗ್ತಾ ಇರಬೇಕಾದ್ರೆ ನಿಮಗೆ ಗ್ರೀನ್ ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ. ಸೊ ಕಂಪ್ಲೀಟ್ ಈ 4 ಲೈಟ್ಸ್ ಆಗಿದೆ ಅಂದರೆ ಆಗಿದೆ ಅಂತ ಇರ್ತದೆ ಸರ್. ಓಕೆ ಸರ್. ಈಗ ಬ್ಯಾಟ್ರಿನ ಮನೆಗೆ ತೊಗೊಂಡೋಗಿ ಚಾರ್ಜ್ ಮಾಡೋದು ಹೇಳಿರಿ. ಸೊ ಈಗ ಡೈರೆಕ್ಟ್ ವೆಹಿಕಲ್ಗೆ ಕನೆಕ್ಟ್ ಮಾಡೋದು ಹೆಂಗೆ? ಖಂಡಿತ ಇಲ್ಲೇ ಹಾಕೋಬೋದು ಸರ್.
ಇದಿದೆಯಲ್ಲ ಇದನ್ನು ರಿಮೂವ್ ಮಾಡಿ ಈ ಪ್ಲಗ್ನ ತಾವು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಮಾಡಿ ಸೀಟ್ನ ಆರಾಮ್ಸೆ ತಾವು ಮುಚ್ಬೋದು ಸರ್, ಮುಚ್ಬೋದು, ಕ್ಲೋಸ್ ಮಾಡ್ಬೋದು. ಈ ನಾರ್ಮಲ್ 5 ಆಂಪ್ ಸಾಕೆಟ್ ಏನಿದೆ ತಮ್ಮ ಮನೆ ಸಾಕೆಟಲ್ಲಿ ಹಾಕಬೇಕು. ಈಗ ಮನೇಲಿ ಚಾರ್ಜ್ ಮಾಡೋದು ಹೇಳ್ಕೊಟ್ರಿ ಗಾಡಿ ಬಗ್ಗೆ. ಸರ್ ಇವಾಗ ನಾವು ಎಲ್ಲೋ ಅರ್ಜೆಂಟ್ ಹೋಗಬೇಕು, ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಏನಾದ್ರು ಇದೆಯಾ? ಖಂಡಿತ ಇದೆ ಸರ್, ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಇಲ್ಲಿ ನೋಡಿ, ಇದು ಬಂದು ನಿಮಗೆ ಫಾಸ್ಟ್ ಚಾರ್ಜಿಂಗ್ ಮಾಡುವಂಥದ್ದು ಸರ್. ನಮ್ಮಲ್ಲಿ ಎಲ್ಲ ಹೀರೋ ಶೋರೂಮ್ಸ್ ಮುಂದೆ ನಿಮಗೆ ವೀಡಾ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ. ಅಲ್ಲಿ ಜಸ್ಟ್ 1 ಅವರಲ್ಲಿ ನಿಮಗೆ ಕಂಪ್ಲೀಟ್ 0 to 80% ಚಾರ್ಜ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಅದರ್ ಬ್ರ್ಯಾಂಡ್ ನಮ್ಮ ಬೇರೆ ಏಥರ್ ಜೊತೆ ಕೂಡ ಟೈಅಪ್ ಆಗಿದ್ದಾರೆ. ಸೊ ಅಲ್ಲೂ ಕೂಡ ತಾವು ಹಾಕೋಬಹುದು. ಆ್ಯಂಡ್ ನಿಮಗೆ ಎಲ್ಲ HP ಪೆಟ್ರೋಲ್ ಬಂಕ್ಸಲ್ಲೂ ಕೂಡ ಇದು ಅವೈಲೇಬಲ್ ಇದೆ ಸರ್. ಸರ್ ಈ ಗನ್ನನ್ನು ಎತ್ಕೋಬೇಕು ತಾವು. ಈ ಗನ್ ಎತ್ಕೊಂಡು ಇಲ್ಲೇನು ತಮ್ಗೆ ತೋರಿಸಿದೆ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ ಆಪ್ಷನ್ಸು, ಇಲ್ಲಿ ಸಿಂಪಲ್ಲಾಗಿ ಇಲ್ಲಿ ನೋಡಿ ಹೀಗೆ ಮಾಡಿ ಹೀಗೆ ಹಾಕಬೇಕು. ಆಗ ಕನೆಕ್ಟೆಡ್ ಅಂತ ಬರುತ್ತೆ ಸರ್. ಕನೆಕ್ಟೆಡ್ ಅಂತ ಬಂದು 2 ಸೆಕೆಂಡ್ಸಲ್ಲಿ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಅಂತ ತೋರಿಸುತ್ತೆ. ಇಲ್ಲಿ ಈ ಥರ ಫಾಸ್ಟ್ ಚಾರ್ಜಿಂಗ್ ಅಂತ ತೋರಿಸುತ್ತೆ ಸರ್. ಸೊ ಜಸ್ಟ್ ತಮಗೆ 0 to 80 ಒಂದು 1 ಅವರಲ್ಲಿ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಆ್ಯಂಡ್ ಇದನ್ನು ರಿಮೂವ್ ಮಾಡೋದು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಕೆಲವೊಂದು ಪಿನ್ಸ್ಗಳು ಹೊರಟೋಗ್ತಾ ಇದೆ, ನಮ್ಮ ಗನ್ ಪಾಯಿಂಟ್ಗಳು ಹೊರಟೋಗ್ತಾ ಇದೆ. ಸೊ ರಿಮೂವ್ ಮಾಡೋದು ಹೇಗೆ ತಮಗೆ ಒಂದ್ಸಲ ತೋರಿಸ್ಕೊಡ್ತಿದ್ದೇನೆ. ರಿಮೂವ್ ಮಾಡೋದು ಜಸ್ಟ್ ಇದು 1 ಟ್ಯಾಪ್, ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತಲ್ಲ, ಅದನ್ನು 1 ಟ್ಯಾಪ್ ಮಾಡಿದ್ರೆ ಇಲ್ಲಿ ಸೌಂಡ್ ಬರುತ್ತೆ, ಟಕ್ ಅಂತ ಸೌಂಡ್ ಬರುತ್ತೆ ನೋಡಿ. ಈಗ ಸೌಂಡ್ ಬಂತು. ಸೊ ಇವಾಗ ತಗೋಬೋದು. ಸೌಂಡ್ ಬರದೇ ಇದ್ರೆ ಹೇಳಿದ್ರೆ ತಮಗೆ ಪಿನ್ ಸಮೇತ ಬಂದ್ಬಿಡುತ್ತೆ. 5,000 ರೂಪಾಯಿ ಖರ್ಚಾಗುತ್ತೆ ಸರ್. ಈಗ ನಾನು ಚಾರ್ಜ್ ಹಾಕಿರ್ತೀನಿ, ಸೊ ಇನ್ನೊಬ್ರು ಬಂದರು, ಅವರು ಕೂಡ ಚಾರ್ಜ್ ಹಾಕೋಬೇಕು ಫಾಸ್ಟ್ ಚಾರ್ಜಿಂಗಲ್ಲಿ. ಬೇರೆ ಆಪ್ಷನ್ ಏನಾದ್ರು ಇದೆಯಾ? ಖಂಡಿತ ಇದೆ. ನಮ್ಮ ಎಲ್ಲ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸಲ್ಲಿ ಸರ್ ನಿಮಗೆ ಸಿಂಗಲ್ ಗನ್ ಇರಲ್ಲ ಸರ್. ನಮ್ಮಲ್ಲಿ 2 ಗನ್ ಇರುತ್ತೆ, 2 ಸೈಡ್ ಇರುತ್ತೆ. ತಾವು ಒಂದು ಸೈಡ್ ಬೇರೆಯವ್ರು ಹಾಕೊಂಡಿದ್ರೆ ತಾವು ಇನ್ನೊಂದು ಸೈಡ್ ಹಾಕೋಬಹುದು. ಇದು ಜಸ್ಟ್ 1 ಅವರಲ್ಲಿ ಅಲ್ವಾ ಆಗುವಂಥದ್ದು, ತಾವು ಈಸಿಯಾಗಿ ಮಾಡ್ಬೋದು. ಸೊ ಅಂದರೆ ಇಬ್ಬರು ಕೂಡ ಒಟ್ಟಿಗೆ ಚಾರ್ಜ್ ಮಾಡ್ಕೋಬೋದು. ಅಟ್ ದ ಸೇಮ್ ಟೈಮ್ 2 ವೆಹಿಕಲ್ಸ್ ಚಾರ್ಜ್ ಮಾಡ್ಬೋದು. ಸೀಟ್ ಏನಕ್ಕೆ ಈ ಥರ ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ ಸರ್? ಇದು ಆ್ಯಕ್ಚುಲಿ ಬಂದು ನಾವು ಸೋಲೋ ರೈಡ್ಗೆ ಪ್ಲಸ್ ಫ್ಯಾಮ್ಲಿಗೆ, ಇದು ನೀವೇನು ನೋಡ್ತಾ ಇದ್ದೀರಾ ಇದು ಫ್ಯಾಮಿಲಿ ರೈಡ್ಗೆ. ಇದನ್ನೇ ತಾವು ಈ ಸಿಂಗಲ್ ಇದು ಬ್ಯಾಕ್ ಸೈಡ್ ಏನಿದೆ ಇದನ್ನ ರಿಮೂವ್ ಮಾಡ್ಬೋದು. ಆ್ಯಂಡ್ ಈ ಪಾರ್ಟ್ ಆಫ್ ದ ಏರಿಯಾ ರಿಮೂವ್ ಮಾಡಿ ತಾವು ಸೋಲೋ ರೈಡ್ ಕೂಡ ಮಾಡ್ಕೋಬಹುದು. ಲೈಕ್ ನಿಮಗೆ ಹಳೆ ಓಲ್ಡ್ ವೆಹಿಕಲ್ಸ್ ಏನು ಬರ್ತಾ ಇತ್ತು ಆ ಥರ ಶೇಪ್ ಬರುತ್ತೆ ಬ್ಯಾಕ್ ಸೈಡ್. ಸೊ ಅಂದರೆ ಕಂಪ್ಲೀಟ್ ಈ ಪಾರ್ಟ್ ಏನಿದೆ ಬ್ಲ್ಯಾಕ್ ಪಾರ್ಟ್ ಏನಿದೆ ಇದನ್ನ ತೆಗೆದ್ಬೋದು. ತೆಗೆದು ಟ್ರಾನ್ಸ್ಪರೆಂಟ್ ಮಾಡ್ಕೊಂಡು ನಿಮ್ಮ ಲಗೇಜ್ನ ಹಿಂಗೆ ಇಟ್ಕೊಂಡು ತಾವು ಟ್ರಾವೆಲ್ ಮಾಡ್ಬೋದು. ಸರ್ ಈಗ ಬಟನ್ಸ್ಗಳು ನನಗೆ ಎಕ್ಸ್ಪ್ಲೇನ್ ಮಾಡಿ. ಸರ್ ನೋಡಿ, ಈ ಬಟನ್ ಏನಿದೆ ತಾವು ರೈಡಿಂಗ್ ಮಾಡುವಾಗ ಈ ಬಟನ್ನ ಮೋಡ್ಸ್ ಚೇಂಜ್ ಮಾಡುವಂಥದ್ದು. ಸೊ ಎಕೋ ಇದ್ರೆ ತಾವು ರೈಡ್ ಹಾಕೋಬೋದು, ಸ್ಪೋರ್ಟ್ಸ್ ಹಾಕೋಬೋದು, ಕಸ್ಟಮ್ ಹಾಕೋಬೋದು. ಈ ಬಟನ್ಸು ಮೋಡ್ದು ಸರ್. ಇದೇನು ತಾವು ನೋಡ್ತಾ ಇದ್ರೆ ಇದು ಕಿಲ್ ಸ್ವಿಚ್ ಅಂತ ಮೋಟರ್ನ ಆಫ್ ಮಾಡುತ್ತೆ ಸರ್. ಇದು ಒನ್ಸ್ ತಾವು ಆಫ್ ಮಾಡಿದ್ರೆ ಇದು ತಾವು ನೋಡ್ತಾ ಇರ್ಬೋದು ಕಿಲ್ ಸ್ವಿಚ್ ಆನ್ ಅಂತ ಬರುತ್ತೆ, ಮೋಟರ್ ಆಫ್ ಅಂತ ತೋರಿಸುತ್ತೆ ಸರ್. ಆ್ಯಂಡ್ ಅಗೇನ್ ತಾವು ಅದನ್ನು ಪ್ರೆಸ್ ಮಾಡೋದ್ರಿಂದ ಕಿಲ್ ಸ್ವಿಚ್ ಏನು ಇಗ್ನಿಷನ್ ಪಾಪಪ್ ತೋರಿಸ್ತಾ ಇತ್ತು ಅದು ಹೊರಟೋಗುತ್ತೆ, ಮೋಟರ್ ಆನ್ ಆಗುತ್ತೆ. ಅದಷ್ಟೇ ಇಗ್ನಿಷನ್ ಥರ ಅದು ವರ್ಕ್ ಆಗುತ್ತೆ. ಇದು SOS ಅಂತ ಸರ್. ನಿಮಗೆ ಮೈ ವೀಡಾ ಆ್ಯಪ್ ಏನಿದೆ ಅದರಲ್ಲಿ ನಿಮ್ಮ ಲೈಕ್ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ನ ಸೇವ್ ಮಾಡ್ಕೋಬೋದು. 3 ಕಾಂಟ್ಯಾಕ್ಟ್ಸ್ನ. ಏನಾದರೂ ತಮಗೆ ಆಕ್ಸಿಡೆಂಟ್ ಆಗಿದೆ ಅಂಥ ಸಂದರ್ಭದಲ್ಲಿ ಇದು ಲಾಂಗ್ ಪ್ರೆಸ್ 10 ಸೆಕೆಂಡ್ ಕೊಟ್ಟರೆ ಸರ್ ನಿಮ್ಮ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ಸ್ ಏನಿರುತ್ತೆ ಅದಕ್ಕೆ ಇಮಿಡಿಯೇಟಾಗಿ ಮೆಸೇಜ್ ಹೋಗುತ್ತೆ. ಸೊ ಈ ಥರ ಅನ್ಹ್ಯಾಪಿ ಇನ್ಸಿಡೆಂಟ್ ಆಗಿದೆ ಅಂತ. ಸೊ ದಟ್ ನಿಮಗೆ ಬೇಗ ರೀಚ್ ಆಗ್ಬೋದು ನಿಮ್ಮ ಮನೆಗೆ. ಸೇವ್ ಅವರ್ ಸೋಲ್ ಅಂತ ಈ ಬಟನ್ ಕೊಟ್ಟಿದ್ದೀವಿ ಸರ್. ಸರ್ ಇದು ಬಂದು ನಿಮಗೆ ಪಾರ್ಕಿಂಗ್ ಹಾಕುವಂಥದ್ದು. ಸೊ ಅದು ಯಾವ ರೀತಿ ಅಂದರೆ ನಿಮಗೆ ಮೊದಲು ವೆಹಿಕಲ್ ಆನ್ ಮಾಡ್ಕೋಬೇಕು ಸರ್. ಇದು ಬ್ರೇಕ್ ಹಿಡ್ಕೊಂಡು ಲಾಂಗ್ ಪ್ರೆಸ್ ಹಾಕಿದ್ರೆ ನಿಮಗೆ ಇದು ರಿವರ್ಸ್ ಆಗುತ್ತೆ. ರಿವರ್ಸಿಗೋಸ್ಕರ ಕೊಟ್ಟಿರುವಂಥದ್ದು. ಇಲ್ಲಿ ನೋಡಿ, ವೆಹಿಕಲ್ ಥ್ರಾಟಲ್ನ ರಿವರ್ಸ್ ಮಾಡಿದ್ರೆ ರಿವರ್ಸ್ ಆಗುತ್ತೆ. 3 ಮ್ಯಾಕ್ಸಿಮಮ್ ಸ್ಪೀಡಲ್ಲಿ ರಿವರ್ಸ್ ಆಗುತ್ತೆ ಸರ್. ಹೌದು. ಮತ್ತೆ ಸೇಮ್ ಆ್ಯಸ್ ಆಫ್ ಮಾಡಬೇಕು ಅಂದರೆ ಸರ್ ಬ್ರೇಕ್ ಇಟ್ಕೊಂಡು ಲಾಂಗ್ ಪ್ರೆಸ್ ಕೊಟ್ಟರೆ ಆಫ್ ಆಗುತ್ತೆ. ರಿವರ್ಸ್ ಫಾರ್ವರ್ಡ್ 2 ಹೋಗುತ್ತೆ ಅಲ್ವಾ? 2 ಹೋಗುತ್ತೆ. ಮತ್ತು ಈ ಬಟನ್ ಏನಿದೆ ಸರ್ ಇದು ಕ್ರೂಸ್ ಅಂತ. ಇದು ತಾವು ಸಪೋಸ್ ಇವಾಗ ಲಾಂಗ್ ಡ್ರೈವ್ ಮಾಡ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಒಂದ್ಸಲ ತಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೆಲ್ಲೋ ಕಲರ್ ಆನ್ ಆಗುತ್ತೆ. ಓಕೆನಾ? ಇದು 30 ಸ್ಪೀಡ್ ಮೇಲೆ ಕ್ರೂಸ್ ಅಪ್ಲೈ ಆಗುತ್ತೆ ಸರ್. ಫಸ್ಟ್ 30 ಸ್ಪೀಡ್ ಹೋಗಬೇಕು ತಾವು. 30 ಸ್ಪೀಡ್ ಮೇಲೆ ಈ ಬಟನ್ ಸೆಟ್ ಅಂತ ಇದೆಯಲ್ಲ ಇದನ್ನು ಸೆಟ್ ಮಾಡಬೇಕು. ಇದು ಗ್ರೀನ್ ಆಗುತ್ತೆ. ಸೊ ಒಂದೇ ಸ್ಪೀಡ್ಗೆ ಲಾಕ್ ಆಗುತ್ತೆ. ಕಾನ್ಸ್ಟೆಂಟ್ ಸ್ಪೀಡ್ಗೆ ಲಾಕ್ ಆದಾಗ ನಿಮಗೆ ಮೈಲೇಜ್ ಸಹ ಇನ್ಕ್ರೀಸ್ ಆಗುತ್ತೆ. ಒಂದೇ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ರೈಡ್ ಆಗುತ್ತೆ. ಆ್ಯಂಡ್ ಇದು ಆಫ್ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ಬ್ರೇಕ್ ಲಿವರ್ ಅಪ್ಲೈ ಮಾಡಿದ್ರೆ ಸಾಕು ರಿಮೂವ್ ಆಗುತ್ತೆ.
ಅಥವಾ ತಾವು ರಿವರ್ಸ್ ಥ್ರಾಡಲ್ ಕೊಟ್ಟರು ಆಫ್ ಆಗುತ್ತೆ. ಸರ್ ಇದೇನು ಕ್ರೂಸ್ ಅಂತ ಓಕೆ ಸರ್, ಇದೇನು ಮೈನಸ್ ಮತ್ತು ಪ್ಲಸ್ ಅಂತ ಇದೆಯಲ್ಲ ಇಲ್ಲಿ? ಸರ್ ಇದು ಮೈನಸ್ ಪ್ಲಸ್ ಏನಿದೆ, ಕ್ರೂಸ್ ಅಪ್ಲೈ ಮಾಡ್ತಿರಲ್ಲ ತಾವು ಬೇಕಾದ್ರೆ ನಮ್ಮಲ್ಲಿ ಪ್ಲಸ್ನ ಸಹ ಮಾಡ್ಕೋಬಹುದು, ಅದನ್ನ ಮೈನಸ್ ಕ್ರೂಸ್ ಅಪ್ಲೈ ಆಗಿದಾಗ ನಾವು ಪ್ಲಸ್ ಮೈನಸ್ ಇದೆಲ್ಲ ಪ್ಲಸ್ ಮೈನಸ್ ಮಾಡ್ಕೋಬಹುದು. ಇದು ನಮ್ಮಲ್ಲೇ ಮೊದಲು ಕೊಟ್ಟಿರೋದು ಸರ್, ಬೇರೆ ಯಾವ ವೆಹಿಕಲ್ ಅಲ್ಲೂ ಪ್ಲಸ್ ಮೈನಸ್ ಮಾಡ್ಕೊಳ್ಳುವಂಥದ್ದು ಕೊಟ್ಟಿಲ್ಲ. ಇದು ವಿಡಲ್ ಮಾತ್ರ ಕೊಟ್ಟಿರೋದು. ಪ್ಲಸ್ ಮಾಡ್ಕೋಬಹುದು, ಮೈನಸ್ ಮಾಡ್ಕೋಬಹುದು. ಕ್ರೂಸ್ ಇದು ಹಾರ್ನ್ ಇದೆ ಸರ್, ಹಾರ್ನ್ ವರ್ಕ್ ಆಗಿದೆ. ಇದು ಇಂಡಿಕೇಟರ್ದು. ಓಕೆ. ದೆನ್ ಇದು ಹಜಾರ್ಡ್ ಲೈಟು. ದೆನ್ ಇದು ಬಂದು ಸರ್ ನಿಮಗೆ ವೆಹಿಕಲ್ ನಿಂತಿದ್ದಾಗ ಸರ್ ನಿಮಗೆ ಟಚ್ ಸ್ಕ್ರೀನ್ ವರ್ಕ್ ಆಗುತ್ತೆ ಸರ್. ವೆಹಿಕಲ್ ರೈಡ್ ಮಾಡುವಾಗ ಜಾಯ್ಸ್ಟಿಕ್ನ ಯೂಸ್ ಮಾಡೋದು. ಚೇಂಜ್ ಆಗ್ತಾ ಇದೆ ನೋಡಿ, ಹೌದು, ಈ ಥರ ಚೇಂಜ್ ಮಾಡ್ಕೊಳ್ಳೋದು ಸರ್. ಆ್ಯಂಡ್ ಮುಂದೆ ಬಂದಾಗ ತಮಗೆ ಇಲ್ಲಿ ವೆಹಿಕಲ್ ಆನ್ ಮಾಡಿದ ತಕ್ಷಣ ನಿಮಗೆ ನಾರ್ಮಲ್ ಒಂದು ಲೈಟ್ ಆನ್ ಆಗುತ್ತೆ ಸರ್, ಲೋ ಬೀಮ್ ಆನ್ ಆಗುತ್ತೆ. ಅದೇ ತಾವು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಹೈ ಬೀಮ್ ಆನ್ ಆಗುತ್ತೆ ಸರ್. ಅದೇ ಅದನ್ನು ತಾವು ಪ್ರೆಸ್ ಮಾಡಿದ್ರೆ ಡಿಮ್ ಅಂಡ್ ಡಿಪ್ ಆಗುತ್ತೆ. ಇದಿಷ್ಟು ಇಲ್ಲಿನ ಬಟನ್ಸ್ ಯೂಸ್ ಮಾಡಬೇಕು ಸರ್. ಸೀಟ್ನ ಯಾವ ಥರ ಅನ್ಲಾಕ್ ಮಾಡ್ಬೋದು ನಾವು? ಎಷ್ಟು ಥರ? ಫಸ್ಟ್ ತೋರಿಸ್ದಂಗೆ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿನ ಅಪ್ ಮಾಡಿದ್ರೆ ಸ್ಲೈಡು ಸೀಟ್ ಅನ್ಲಾಕ್ ಆಗುತ್ತೆ. ಸೊ ದಟ್ ಸೀಟ್ ಅನ್ಲಾಕ್ ಆಗುತ್ತೆ. ಅಂಡ್ ಅಗೇನ್ ನಾನು ಇವಾಗ ಲಾಕ್ ಮಾಡ್ತಾ ಇದ್ದೀನಿ, ಓಕೆನಾ? ಇಲ್ಲಿ ಈ ಸ್ವಿಚ್ ಏನಿದೆ ಸರ್, ಇದು ಇಗ್ನಿಷನ್ದು, ಇದು ಸೀಟ್ ಅನ್ಲಾಕಿಂಗ್ದು. ಜಸ್ಟ್ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಇಲ್ಲಿ ಆನ್ ಆಯ್ತು, ಓಪನ್ ಆಯ್ತು. ಹೌದು, ಇದು ಆನ್ ಮಾಡ್ಕೋಬಹುದು. ಅಂಡ್ ತಾವು ಈ ಕೀನನ್ನು ಸಹ ಅನ್ಲಾಕ್ ಮಾಡ್ಬೋದು ಸರ್. ಸೀಟ್ನ ಈ ಬಟನ್ ಇದೆಯಲ್ಲ, ಇದ್ರ ಮೇಲೆ ಪ್ರೆಸ್ ಮಾಡ್ಕೊಂಡ್ರೆ ನೋಡಿ ಸೀಟ್ ಅನ್ಲಾಕ್ ಆಗಿದೆ, ಓಪನ್ ಆಯ್ತು. ಸೊ ದಟ್ ತಾವು ಸೀಟ್ನ ಅನ್ಲಾಕ್ ಕೂಡ ಯೂಸ್ ಮಾಡ್ಬೋದು. ಅಂಡ್ ಇನ್ನೂ ಒಂದಿದೆ ಸರ್, ಇದೆಲ್ಲ ಸೆನ್ಸರ್ ಇಂದ ಹಾಕುವಂಥದ್ದು. ಸೊ ಎಲ್ಲೂ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಈ ಮ್ಯಾಟ್ ಇದೆಯಲ್ಲ, ಈ ಮ್ಯಾಟನ್ನು ತಾವು ರಿಮೂವ್ ಮಾಡಿ. ಇಲ್ಲಿ ನೋಡಿ, ಇದು ಮ್ಯಾನ್ಯುವಲ್ ಸರ್. ಸೊ ಈ ಕೀ ಏನಿದೆ ಸರ್, ತಾವು ಬ್ಯಾಟ್ರಿ ತೆಗಿಲಿಕ್ಕೆ ಯೂಸ್ ಮಾಡ್ತೀರಲ್ಲ, ಅದೇ ಕೀ ಇಲ್ಲಿ ಹಾಕಿ ತಾವು ಈಗ ಮಾಡಿದ್ರೆ ಸೀಟ್ ಅನ್ಲಾಕ್ ಆಗುತ್ತೆ, ಓಪನ್ ಆಯ್ತು. ಸೀಟ್ ಓಪನ್ ಮಾಡ್ಬೋದು. ಮ್ಯಾನ್ಯುವಲ್ ಕೂಡ ಓಪನ್ ಮಾಡ್ಬೋದು. ಮ್ಯಾನ್ಯುವಲ್ ಸರ್. ಓಕೆ. ನಾನು ಫಸ್ಟ್ ಎಲ್ಲ ಏನು ತೋರಿಸ್ತಿದ್ದೆ ತಮಗೆ, ಅದೆಲ್ಲ ಸೆನ್ಸರ್ ಬೇಸ್ಡ್. ಸೆನ್ಸರ್ ಯಾವಾಗಲೂ ವರ್ಕ್ ಆಗಲಿಲ್ಲ ಅಂತ, ಎಲ್ಲೂ ವರ್ಕ್ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ತಾವು ಇದನ್ನ ಯೂಸ್ ಮಾಡ್ತೀವಿ. ಸರ್ ಓಕೆ, ಅದಕ್ಕೆ ಇದಾಯಿತು ಸರ್. ಇದೇನಿದು ಸರ್? ಇಲ್ಲಿ ಆಕ್ಸ್ ಬ್ಯಾಟ್ರಿ ಇರುತ್ತೆ. ಡಿಸ್ಪ್ಲೇ ಏನು ವರ್ಕ್ ಆಗುತ್ತೆ ಸರ್, ಅದು ನಿಮಗೆ ಈ ಡಿಸ್ಪ್ಲೇ ಏನಿದೆ ಇಲ್ಲಿಗೆ ನಿಮಗೆ ಪವರ್ನ ಸಪ್ಲೈ ಮಾಡೋದು ಆ ಆಕ್ಸ್ ಬ್ಯಾಟ್ರಿ. ಆ ಆಕ್ಸ್ ಬ್ಯಾಟ್ರಿಗೆ ನೀವು ಚಾರ್ಜ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವೇನು ಬ್ಯಾಟ್ರಿನ ಚಾರ್ಜ್ ಮಾಡ್ತೀರಾ, ಅದೇ ಆಟೋಮೆಟಿಕಲಿ ಆಕ್ಸ್ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ. ಸೊ ನಾವು ಗಾಡಿ ಬ್ಯಾಟ್ರಿನ ಚಾರ್ಜ್ ಹಾಕಿದಾಗಲೇ ಅದು ಕೂಡ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಸರ್ ಆನ್ ಮಾಡೋದು ತೋರಿಸ್ಕೊಟ್ರಿ ನನಗೆ, ಮ್ಯಾನ್ಯುಯಲ್ ಆಗಿ ಕೂಡ ಸಿಸ್ಟಮಲ್ಲೂ ಕೂಡ. ಸರ್ ಇದು ಬಿಟ್ಟು ಬೇರೆ ಥರನೂ ಗಾಡಿನ ಆನ್ ಆಫ್ ಮಾಡ್ಬೋದಾ ಏನಾರು? ಖಂಡಿತ ಆನ್ ಮಾಡ್ಬೋದು ಸರ್. ನಿಮಗೆ ಒಂದು ಮೊಬೈಲ್ ಆ್ಯಪ್ ಬರುತ್ತೆ, ವೀಡಾ, ಮೈ ವೀಡಾ ಅಂತ. ಸೊ ಅದರಲ್ಲಿ ತಾವು ವೆಹಿಕಲ್ ವೈಫೈ ಆ್ಯಂಡ್ ಬ್ಲೂಟೂತ್ನ ಕನೆಕ್ಟಿವಿಟಿ ಮಾಡ್ಕೊಂಡಿದ್ರು ಸರ್, ನಿಮಗೆ ಅಲ್ಲೇ ನಿಮಗೆ ಆನ್ ಸಹ ಮಾಡ್ಬೋದು, ಆಫ್ ಸಹ ಮಾಡ್ಬೋದು. ಸಪೋಸ್ ನಿಮಗೆ ಕೀ ಕಳೆದೋಯ್ತು, ಕೀ ಕಳೆದ ಸಂದರ್ಭದಲ್ಲಿ ನೀವು ಮೊಬೈಲಿಂದಾನೇ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು, ಮೊಬೈಲಿಂದಾನೇ ಸೀಟ್ನ ಅನ್ಲಾಕ್ ಮಾಡ್ಬೋದು. ಅಲ್ಲಿಂದಾನೇ ತಾವು ಸೌಂಡ್ ಕೂಡ ಹಾರ್ನ್ ಮಾಡ್ಬೋದು, ಹಾರ್ನ್ ಕೂಡ ಅಲ್ಲಿಂದಾನೇ ಮಾಡ್ಬೋದು. ಕಂಪ್ಲೀಟ್ ನಿಮ್ಮ ವೆಹಿಕಲ್ ಎಲ್ಲಿಂದ ಎಲ್ಲಿ ತನಕ ಟ್ರಾವೆಲ್ ಮಾಡ್ತೀರಾ, ಯಾವ ಸ್ಪೀಡಲ್ಲಿ ಟ್ರಾವೆಲ್ ಮಾಡಿದ್ದೀರಾ, ಇದನ್ನೆಲ್ಲ ನಿಮಗೆ ಅಲ್ಲಿ ತೋರಿಸುತ್ತೆ. ಅಂಡ್ V2 Pro ಏನಿದೆ, ಇದರಲ್ಲಿ ನಿಮಗೆ ಕಸ್ಟಮ್ ಮೋಡ್ ಅಂತ ಬರುತ್ತೆ. ಸೊ ಅದರಲ್ಲಿ ತಾವು ವೆಹಿಕಲ್ ಇವಾಗ ಸಪೋಸ್ ನಿಮ್ಮ ಮಗನಿಗೆ ಅಥವಾ ನಿಮ್ಮ ಮಗಳಿಗೆ ಯಾರಿಗಾದ್ರೂ ಕೊಡ್ತಾ ಇದ್ರೆ ಅದು 40 ಸ್ಪೀಡ್ಗೆ ಲಾಕ್ ಮಾಡಿಕೊಡ್ಬೋದು. ನಿಮ್ಗೆ ಯಾವ ಸ್ಪೀಡ್ ಕನ್ವೀನಿಯಂಟ್ ಆಗಿದೆ ಅದಕ್ಕೆ ಲಾಕ್ ಮಾಡಿಕೊಡ್ಬೋದು. ಸೊ ಕಸ್ಟಮ್ ಮೋಡ್ ಅಂತ ಇದೆ, ಅದು ಸಹ ಯೂಸ್ ಮಾಡ್ಬೋದು. ಜೊತೆಗೆ ಜಿಯೋ ಫೆನ್ಸಿಂಗ್ ಹಾಕ್ಬೋದು. ಒಂದು ಮಿನಿಮಮ್ ಒಂದು 10 ಕಿಲೋಮೀಟರಿಂದ ಆ ಕಡೆ ಹೋಗಬಾರ್ದು, ಆ ಥರ ಸೆಟ್ ಮಾಡಿ ಕೊಡ್ಬೋದು. 10 ಕಿಲೋಮೀಟರಿಂದ ಹೊರಗಡೆ ಹೋಯ್ತು ಅಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜೊತೆಗೆ ನಿಮಗೆ ಫೈಂಡ್ ಮೈ ವೆಹಿಕಲ್. ಇವಾಗ ಸಪೋಸ್ ನಿಮ್ಮ ಮಗ ಎಲ್ಲೋ ವೆಹಿಕಲ್ ತೊಗೊಂಡು ಹೋಗ್ತಾ ಇದ್ದಾರೆ, ಸೊ ವೆಹಿಕಲ್ ಎಲ್ಲಿ ಹೋಗ್ತಾ ಇದೆ ಅನ್ನೋದಕ್ಕೆ ನೀವು ಫೈಂಡ್ ಮೈ ವೆಹಿಕಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಸರ್. ಈ ಥರ ಇದೆ. ಆ್ಯಂಡ್ ಮೊಬೈಲ್ ಆ್ಯಪಲ್ಲಿ ನಿಮಗೆ ಮೇಲಾಗಿ ಯಾವ ಥರ ವೆಹಿಕಲ್ನ ಯೂಸ್ ಮಾಡ್ಬೋದು, ವ್ಯಾರಂಟಿ ಯಾವ್ದು ಕ್ಲೇಮ್ ಆಗುತ್ತೆ, ಯಾವ್ದು ಕ್ಲೇಮ್ ಆಗಲ್ಲ, ಎಲ್ಲವೂ ಕೂಡ ಇದೆ ಸರ್. ಸರ್ವಿಸ್ ಸಹ ತಾವು ಮೊಬೈಲ್ ಆ್ಯಪಿಂದನೇ ಕ್ಲಿಕ್ ಮಾಡಿಕೊಂಡು ಸರ್ವಿಸ್ ಸ್ಲಾಟ್ನ ಅಲ್ಲೇ ಇರುತ್ತೆ, ಟೈಮಿಂಗ್ಸ್ ಎಲ್ಲ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ಪಂಚ್ ಮಾಡಿದ್ರೆ ತಾವು ಇಲ್ಲಿ ನಮಗೆ ಸರ್ವಿಸ್ ಬುಕ್ ಆಗಿರುತ್ತೆ. ತಾವು ಆ ಟೈಮಿಗೆ ತೊಗೊಂಡು ಬಂದು ಸರ್ವಿಸ್ಗೆ ವೆಹಿಕಲ್ ಕೊಟ್ಟರೆ ನಾವು ಅಲ್ಲಿ ಸರ್ವಿಸ್ ಮಾಡಿ ಕೊಡ್ತೀವಿ ಸರ್. ಇದ್ರದ್ದು ಲೈಟ್ದು V2 ಲೈಟ್ದು ಕೆಪಾಸಿಟಿ ಒಂದು ಬ್ಯಾಟ್ರಿದು 2.2 ಕಿಲೋವ್ಯಾಟ್ ಇರುತ್ತೆ. ಸೊ ಇದರಲ್ಲಿ ತಾವು 1200 ಸೈಕಲ್ಸ್ ತನಕ ಮೇಂಟೈನ್ ಮಾಡ್ಬೋದು ಸರ್. ನೋಡಿ ಇದು 3 ಲೇಯರ್ ಇಂದ ಮಾಡಿರುವಂಥದ್ದು. ಎಷ್ಟೇ ತಾವು ಏನೇ ಮಾಡಿದ್ರು ಕೂಡ ಬ್ಯಾಟ್ರಿ ಏನೂ ಆಗಲ್ಲ.
ಚಾರ್ಜ್ ಮಾಡುವಂತ ಚಾರ್ಜಿಂಗ್ ಪಾಯಿಂಟ್ ಕೂಡ ಇಲ್ಲೇ ಇದೆ ನೋಡಿ ಸರ್. ಇಲ್ಲೇ ಮಾಡ್ಕೋಬಹುದು, ರಿಮೂವ್ ಮಾಡಿ ಮನೇಲಿ ಮಾಡ್ತೀರಾ ಅಂದ್ರೆ. ಇಲ್ಲ ಅಂದ್ರೆ ವೆಹಿಕಲ್ ಗೆ ಚಾರ್ಜ್ ಹಾಕೋಬಹುದು, ಇಲ್ಲ ಅಂದ್ರೆ ಫಾಸ್ಟ್ ಚಾರ್ಜಿಂಗ್ ಇದೆ. ನಮ್ಮ ಎಲ್ಲಾ ಶೋರೂಮ್ಸ್ ಅಲ್ಲೂ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ, ಬಂದು ತಾವು ಚಾರ್ಜಿಂಗ್ ಹಾಕೋಬಹುದು. ಅಂಡ್ ಅಟ್ ದ ಸೇಮ್ ಟೈಮ್ ತಾವು ಏಥರ್ ಫಾಸ್ಟ್ ಚಾರ್ಜಿಂಗ್ ಸ್ಟೇಷನ್ಸ್ ಅಲ್ಲೂ ಕೂಡ ಹಾಕೋಬಹುದು. ಇದು ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇದೆ ಅಂಡ್ 6 months ತನಕ ಫ್ರೀ ಇರುತ್ತೆ ಇದು. ಅಂಡ್ ಇದೇನ್ ತಾವು ನೋಡ್ತಾ ಇದ್ದೀರಾ ಈ ಭಾಗ ಸರ್, ಇದು ಬ್ಯಾಟ್ರಿ ಒಳಗಡೆ ಇರುವಂತದ್ದು. ಕೆಲವೊಬ್ಬರಿಗೆ ನೋಡಿದ ತಕ್ಷಣ ನಿಮ್ಗೆ ಬ್ಯಾಟ್ರಿ ಅಂತ ಭಾವಿಸಬಹುದು, ಬಟ್ ಇದು ಬ್ಯಾಟ್ರಿ ಇಲ್ಲ, ಇದು ಡಬಲ್ ಲೇಯರ್ಡ್ ಒಳಗಡೆಯಿಂದ ನಿಮ್ಗೆ ಒಳಗಡೆ ಇರುತ್ತೆ ಬ್ಯಾಟ್ರಿ. ಇದು ಬ್ಯಾಟ್ರಿ ಬ್ಯಾಕ್ ಸೈಡ್ ಏರಿಯಾ ಸರ್ ಇದು. ಓಕೆ. ಅಂಡ್ V2 Pro ಅಲ್ಲಿ ಇನ್ನೊಂದು ನಿಮ್ಗೆ ವಿಶೇಷತೆ ಏನಂದ್ರೆ ಸರ್, ಇದೇನಂದ್ರೆ ಒಂದೇ ಒಂದು ನಟ್ ಇರುತ್ತೆ. ಈ ಒಂದು ನಟ್ ತೆಗೆದ್ರೆ ಸಾಕು ತಮಗೆ ಇಡೀ ವೀಲ್ನ ತಾವು ಬಿಚ್ಕೋಬಹುದು. ಬೇರೆ ವೆಹಿಕಲ್ಸ್ ಆದ್ರೆ ನಿಮ್ಗೆ ಇವಾಗ ಸಪೋಸ್ ತಗೊಳ್ಳಿ, ಬೆಲ್ ಡ್ರೈವ್ ಇರುವಂತ ವೆಹಿಕಲ್ ಆಗಲಿ, ಹಬ್ ಮೋಟರ್ ಆಗಲಿ, ನಿಮ್ಗೆ ಮೆಕ್ಯಾನಿಕ್ ಶಾಪ್ಸ್ ಆಗಲಿ ಬೇರೆ ಎಲ್ಲೂ ನಿಮ್ಗೆ ಓಪನ್ ಮಾಡಿಕೊಡಲ್ಲ ಸರ್. ನೀವು ಶೋರೂಮ್ಗೆ ಹೋಗ್ಬೇಕು. ನಮ್ಮ ರಿಮ್ ಯಾವ ತರ ಅಂದ್ರೆ ನಿಮ್ಗೆ ಎನಿ ಕೈಂಡ್ ಹಳ್ಳಿಲಿ ಹೋದ್ರು ನಿಮ್ಗೆ ಓಪನ್ ಮಾಡಿಕೊಡ್ತಾರೆ. ಎಲ್ಲಾ ಮೆಕ್ಯಾನಿಕ್ಸ್ ಹತ್ರನೂ ಓಪನ್ ಮಾಡ್ಕೋಬಹುದು. ಸಿಂಗಲ್ ಒಂದೇ ಒಂದು ನಟ್, ಇದೇನ್ ನಟ್ ಕಾಣಿಸ್ತಾ ಇದೆ, ಈ ನಟ್ ನ ಓಪನ್ ಮಾಡ್ರೆ ಫುಲ್ ವೀಲ್ ಬರುತ್ತೆ ಸರ್. ಸೊ V2 Pro ಅಲ್ಲಿ ವಿಶೇಷತೆ ಏನಿದೆ ಅಂದ್ರೆ ಸರ್, ನಿಮ್ಗೆ ನಮ್ದು ಬಂದು ಗೇರ್ ಡ್ರೈವ್ ಇರುತ್ತೆ. ಸೊ ಬೇರೆ ಅದರ್ ಬ್ರ್ಯಾಂಡ್ಸ್ ಏನಿದೆ ನಿಮ್ಗೆ ಬೆಲ್ ಡ್ರೈವ್ ಇದೆ. ಕೆಲವೊಂದು ಬೆಲ್ ಡ್ರೈವ್ ಇದ್ರೆ ಸರ್ ನಿಮ್ಗೆ ಏನು ಅಂದ್ರೆ ಸೌಂಡ್ ಜಾಸ್ತಿ ಇರುತ್ತೆ, ಜೊತೆಗೆ ನಿಮ್ಗೆ ಒಂದು ಸರ್ಟನ್ 5,000 to 6,000 ಕಿಲೋಮೀಟರ್ ಓಡಿದ ತಕ್ಷಣ ನಿಮ್ಗೆ ಬೆಲ್ಟ್ ಹೊರಟೋಗುತ್ತೆ, ಚೇಂಜ್ ಮಾಡಲೇಬೇಕು. ಅದಕ್ಕೆ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ ಆಗುತ್ತೆ, 5,000 to 6,000 ರೂಪಾಯಿ ಖರ್ಚಾಗುತ್ತೆ ನಿಮಗೆ. ಅದೇ ನೀವು ಹಬ್ ಡ್ರೈವ್ ಆದ್ರೆ, ಹಬ್ ಡ್ರೈವ್ಗೆ ನಿಮಗೆ ಸಪೋಸ್ ಏನಾದ್ರು ತಗೊಂಡೋಗಿ ತಾವು ಆಕ್ಸಿಡೆಂಟ್ ಮಾಡ್ತು ಅಂದ್ರೆ ಆ ಹಬ್ ಇರುವಂತ ಜಾಗದಲ್ಲಿ ನಿಮಗೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಮೋಟರ್ ಹೊರಟೋಗುತ್ತೆ. ಸೊ ಕಾಸ್ಟ್ ವೈಸ್ ನಿಮಗೆ ಮೇಂಟೈನ್ ವೈಸ್ ಕಾಸ್ಟ್ ಬೇರೆ ವೆಹಿಕಲ್ಸ್ಗಿಂತ ಇದು ಮೇಂಟೆನೆನ್ಸ್ ನಿಮಗೆ ಕಡಿಮೆ ಇರುತ್ತೆ ಸರ್. ಅಂಡ್ ಇದು ಗೇರ್ ಡ್ರೈವ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ನಿಮಗೆ 100 ml ಆಯಿಲ್ ಹಾಕ್ತೀವಿ ನಾವು. ಡ್ಯೂರಬಿಲಿಟಿ ನಿಮಗೆ ಇಂಜಿನ್ ತರಾನೇ ಬರುತ್ತೆ. ಸೊ ಡ್ಯೂರಬಿಲಿಟಿ ಲಾಂಗ್ ಡ್ಯೂರಬಿಲಿಟಿ ಇರುತ್ತೆ ನಮ್ಮಲ್ಲಿ, ಏನೇ ಮೇಂಟೆನೆನ್ಸ್ ಕಾಸ್ಟ್ ಇರೋದಿಲ್ಲ ನಿಮಗೆ. ಸೊ ಇದಿಷ್ಟು V2 ಹೊಸ ಮಾಡೆಲ್ನ ರಿವ್ಯೂ ಆಗಿತ್ತು. ನಿಮ್ಗೆ ಏನೇ ಒಂದು ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಮತ್ತು ನೀವು ಯಾರು ಎಲೆಕ್ಟ್ರಿಕ್ ಸ್ಕೂಟ್ರನ್ನ ಯೂಸ್ ಮಾಡ್ತೀರಿ, ನಿಮ್ಮ ಹತ್ರ ಯಾವ ಮಾಡಲ್ ಇದೆ ಮತ್ತು ನಿಮಗೆ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು V1 ಪ್ಲಸ್ದು ಕೂಡ ನಾನು ರಿವ್ಯೂ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ಯಾರು ನೋಡಿಲ್ಲ ಹೋಗಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ V1ಗೂ V2ಗೂ ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ. ಸೊ ವಿಡಿಯೋ ಏನು ಮಾಡೋಕ್ಕೂ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.